ನೋಡಿ, ಯಾರು ಏನೇ ಸಭೆ ಮಾಡಲಿ, ಯಾರು ಯಾರಿಗೆ ಬೆಂಬಲ ಕೊಡಲಿ, ಎಲ್ಲ ಡಿಸೈಡ್ ಆಗಬೇಕಾಗಿರೋದು ದೆಹಲಿಯಲ್ಲಿ. ಈಗ ಈ ಇಡೀ ಕುರ್ಚಿ ಕಿತ್ತಾಟದ ಚೆಂಡು ಸೋನಿಯಾ ಗಾಂಧಿ ಅವರ ಅಂಗಳಕ್ಕೆ ತಲುಪಿದೆ. ತೀರ್ಮಾನವನ್ನು ಅವರೇ ತಗೋಬೇಕಾಗಿದೆ, ಅವರೇ ವಿಚಾರ ಮಾಡಬೇಕಾಗಿದೆ. ಸೊ ಅಂತಿಮ ಹಂತಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಬಂದು ನಿಂತಿದೆ. ಸೋನಿಯಾ ಗಾಂಧಿ ಅಂಗಳ ತಲುಪಿದೆ ಸಿಎಂ ಕುರ್ಚಿ ಚೆಂಡು. ಹಾಗಾಗಿ ಸಿಎಂ ಡಿಸಿಎಂಗೆ ಹೈಕಮಾಂಡ್ನಿಂದ ಬುಲಾವನ್ನು ಕೊಡಲಾಗಿದೆ. ನಾಳೆ ದೆಹಲಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್. ನಾಳೆ ಸಂಜೆವರೆಗೆ ಕಾಂಗ್ರೆಸ್ ಸಂಸದೀಯ ಮಂಡಳಿಯ ಸಭೆ ಹಿನ್ನೆಲೆಯಲ್ಲಿ ನಾಳೆ ನಿಗದಿಯಾಗಿದ್ದ ಸಂಧಾನ ಸಭೆ ಮುಂದೂಡಿಕೆ ಆಗಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ನವೆಂಬರ್ 30ಕ್ಕೆ ನಾಡಿದ್ದು ಸಿಎಂ ಡಿಸಿಎಂ ಸಂಧಾನ ಸಭೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಧಾನ ಸಭೆಯ ಬಳಿಕ ಪವರ್ ಶೇರಿಂಗ್ ಫೈಟ್ಗೆ ಫುಲ್ ಸ್ಟಾಪನ್ನು ಇಡ್ತಾರಾ? ಯಾಕೆಂದರೆ ಪದೇ ಪದೇ ಡೆಲ್ಲಿ ಕರೆಸ್ಕೊಳ್ಳೋಕ್ಕಾಗಲ್ಲ. ಕರೆಸ್ಕೊಂಡ್ಮೇಲೆ ಒಂದು ತೀರ್ಮಾನ ಮಾಡಿಬಿಡಬೇಕು. ಅದೇನು ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡ್ತಾರಾ, ಬಿಟ್ಟುಕೊಡಲ್ವಾ? ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿಯಲ್ವಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ನನ್ನ ಪ್ರಕಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು, ಅದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸುರ್ಜೇವಾಲಾ, ವೇಣುಗೋಪಾಲ್ ಎಲ್ಲ ಸೇರಿ ತೀರ್ಮಾನವನ್ನು ತಗೋತಾರೆ.